ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇದೀಗ ಶಾಸಕರಾಗಿರ್ತಕ್ಕಂಥ ಅಜಯ್ ಸಿಂಗ್ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಈಗಾಗಲೇ ಸಚಿವರಾಗಿರ್ತಕ್ಕಂಥ ರಾಜಣ್ಣ ಅವರು ನನ್ನ ಮೇಲೆ ಹನಿ ಟ್ರ್ಯಾಪ್ಗೆ ಯತ್ನ ನಡೆದಿತ್ತು ಅಂತ ಹೇಳ್ತಾರೆ, ತನಿಖೆ ಆಗಬೇಕು ಅಂತ ಹೇಳ್ತಾರೆ. ಅದು ನಿನ್ನೆ ಮಾನ್ಯ ಸಚಿವರು ಕೂಡ ಹೇಳಿದ್ದಾರೆ, ಈ ಥರ ಒಂದು ಯತ್ನ ನಡೆದಿದೆ, ಒಂದು ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ತನಿಖೆ ಆಗಬೇಕಂದ್ರೆ ಅದಕ್ಕೆ ಸ್ಪಷ್ಟವಾಗಿ ನಮ್ಮ ಮಾನ್ಯ ಗೃಹ ಸಚಿವರು ಹೇಳಿದ್ದಾರೆ, ಇದರ ಬಗ್ಗೆ ನಾವು ಒಂದು ಸರಿಯಾದ ರೀತಿಯಿಂದ ಒಂದು ತನಿಖೆ ಮಾಡ್ತೀವಿ. ತನಿಖೆ ಮಾಡಿ ಏನು ರಿಪೋರ್ಟ್ ಇರ್ತದೆ, ಸತ್ಯಾಂಶ ಹೊರಗಡೆ ಬರಲಿ, ಅದರಲ್ಲಿ ಯಾರು ತಪ್ಪಿಸ್ತಿರ್ತಾರೆ ಅವ್ರ ಮೇಲೆ ಕ್ರಮ ತೊಗೊಳ್ತೀವಿ. ಅದ್ರ ಹಿಂದೆ ಯಾರಿದ್ದಾರೆ, ಅದ್ರ ಮುಂದೆ ಯಾರಿದ್ದಾರೆ ಎಲ್ಲ ತಿಳ್ಕೊಂಡು ಮಾಡ್ತೀನಿ ಅಂತ ಸ್ಪಷ್ಟವಾಗಿ ನಿನ್ನೆ ಸದನದಲ್ಲಿ ಹೇಳಿದ್ದಾರೆ. ಒಂದು ಕಡೆ ರಾಜಣ್ಣ ಅವರು ನನ್ನ ಮೇಲೆ ಯತ್ನ ನಡೆದಿತ್ತು ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಸಾಕಷ್ಟು ಸಚಿವರುಗಳಿಗೂ ಸಹ ಈ ರೀತಿಯಾದಂಥ ಒಂದು ಪ್ರಯತ್ನ ಮಾಡಿತ್ತು ಅನ್ನೋ ಒಂದು ಮಾತುಗಳು ಮಾಡಿರಬೇಕು. ಈಗ ಬಿ ಜೆ ಪಿಯವರು ಹೇಳ್ತಾ ಇರೋದು 48 ಜನ ಇದ್ದಾರೆ ಅಂತ ಅವ್ರು ಹೇಳ್ತಾರೆ. 48 ಜನ ಇದ್ದಾರೆ, 28 ಜನ ಇದ್ದಾರೆ, 48 ಜನ ಇದ್ದಾರೆ. ಇನ್ನು ತನಿಖೆ ಆದ ನಂತರನೇ ಗೊತ್ತಾಗ್ತದೆ ಅದರಲ್ಲಿ ಯಾವ ಪಕ್ಷದವ್ರು ಇದ್ದಾರೆ ಅಂತಲೂ ಗೊತ್ತಿಲ್ಲ, ರಾಜ್ಯ ಸರ್ಕಾರದವ್ರು ಇದ್ದಾರೆ, ಕೇಂದ್ರ ಸರ್ಕಾರದವ್ರು ಇದ್ರೂ ಕೂಡ ಗೊತ್ತಿಲ್ಲ. ಸೊ ಇದೆಲ್ಲ ತನಿಖೆ ಆಗ್ತಂತ ಸ್ಪಷ್ಟವಾಗಿ ನೆನ್ನೆನೇ ಹೇಳಿದ್ದಾರೆ. ಇನ್ನು 24 ತಾಸು ಆಗಿಲ್ಲ. CBI ತನಿಖೆ ಆಗ್ತದೆ. ಫಸ್ಟು ರಾಜ್ಯ ಸರ್ಕಾರ ಇದೆ ಅಲ್ಲ, ಇಲ್ಲಿ ನಾವು ಒಂದು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅದರಲ್ಲಿ ಬಂದಿರುವಂತಹ ಒಂದು ತನಿಖೆ ವರದಿ ಏನಿರ್ತದೆ ಸರಿಯಾಗಿಲ್ಲ ಅಂತ ಅವ್ರಿಗೆ ಅನ್ನಿಸಿದ್ರೆ ನಂತರ CBIಗೆ ಹೋಗ್ಬೋದು, FBI ಹೋಗ್ಬೋದು, ಎಲ್ಲೂ ಹೋಗ್ಬೋದು ಅವರು. ಆದರೆ ಇಲ್ಲಿ ಫಸ್ಟು ನಾವು ಯಾಕೆ ಸಾರಿ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಆಗಬೇಕು? ಒಂದೇ ಒಂದು ಸರ್ಕಾರ, ಕೇಂದ್ರ ಸರ್ಕಾರ ಇದ್ಬಿಡಲಿ, ಒಂದೇ ಸರ್ಕಾರ ಇದ್ಬಿಡಲಿ. ನೀವು ಮುಖ್ಯಮಂತ್ರಿ ಆಗಬೇಕು, ಬರೀ ಪ್ರಧಾನಮಂತ್ರಿ ಮೇಲೆ ನಡೆಸ್ಬಿಡಲಿ ಎಲ್ಲ ಅವರು. ಇವತ್ತು ಪರಿಸ್ಥಿತಿ ನಮ್ಮ ದೇಶದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ CBI, ಇನ್ಕಮ್ ಟ್ಯಾಕ್ಸ್, ED ಎಲ್ಲರೂ ಉಪಯೋಗಿಸ್ತಾ ಇದ್ದಾರೆ ಅವರು. ಹಾಂ, ಇವಾಗ ರಾಜ್ಯ ಸರ್ಕಾರ ಬೇಡ ನಿಮಗೆ? ನೆನ್ನೆ ಎಲ್ಲರೂ ಒಪ್ಕೊಂಡ್ರು, ಕೂತ್ಕೊಂಡಿದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಬಜೆಟ್ ಮೇಲೆ ಫೈನಾನ್ಸ್ ಬಿಲ್ ಪಾಸ್ ಮಾಡುವಾಗ ಅವ್ರು ಹೇಳಿರುವಂಥ ಕೆಲಸ, ಅವ್ರು ತೊಗೊಂಡು ಬಂದಿರುವಂತಹ ಒಂದು ಪ್ರೋಗ್ರಾಮ್ಸ್ಗಳು, ಕಾರ್ಯಕ್ರಮಗಳು ಅವ್ರು ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಆ ಒಂದು ಕಾರಣಕ್ಕಾಗಿ ಈ ಒಂದು ರೀತಿಯಿಂದ ಕಾರ್ಯನೀತಿ ಮಾಡ್ತಾಯಿದ್ದಾರೆ. ಓಕೆ, ಕಾಂಗ್ರೆಸ್ನಲ್ಲೇ ಕೆಲವರನ್ನು ಸಚಿವರನ್ನು ಹಣಿಲಿಕ್ಕೆ ಇನ್ನು ಕೆಲವು ಪ್ರಭಾವಿ ನಾಯಕರು ಮುಂದಾಗ್ತಾ ಇದ್ದಾರೆ ಅನ್ನೋ ಆರೋಪ. ಕಾಂಗ್ರೆಸ್ನಲ್ಲೇ ಕೆಲವರು ಸಚಿವರುಗಳನ್ನು ಹಣಿಲಿಕ್ಕೋಸ್ಕರನೇ ಇನ್ನೊಬ್ಬರು ಪ್ರಭಾವಿ ನಾಯಕರು ಇದರಲ್ಲಿದ್ದಾರೆ ಅನ್ನೋ ಒಂದು ಮಾತುಗಳು. ಪ್ರಭಾವಿ ನಾಯಕರು ಹೆಂಗೆ ಮಾಡ್ತಾರೆ, ಏನು ಮಾಡ್ತಾರೆ? ಇವತ್ತು ನಾಳೆ ಇರ್ತಕ್ಕಂಥ ಒಂದು ತನಿಖೆ ಆದ ನಂತರ ಸತ್ಯಾಂಶ ಎಲ್ಲ ಹೊರಗಡೆ ಬರ್ತಾರೆ. ಯಾರು ಪ್ರಭಾವಿ ನಾಯಕರಿದ್ದಾರೆ, ಯಾರು ಇಲ್ಲ ಅಂತ ಗೊತ್ತಾಗ್ತದೆ. ಏನು ಗೊತ್ತಿಲ್ಲದೆ ಯಾರ ಮೇಲೆ ಹೆಂಗೆ ನಾವು ಗೂಬೆ ಕೂಡಿಸೋದು, ಹೆಂಗೆ ನಾವು ಮಾತಾಡೋದು? ಅದಕ್ಕಾಗಿ ನೋಡೋಣ ಏನಾಗ್ತಂತ ಮುಂದೆ. ಸದಾಶಿವನಗರದಲ್ಲಿ ಒಂದು CD ಮಾಡುವಂಥ ಫ್ಯಾಕ್ಟ್ರಿನೇ ಇದೆ ಅಂತ. ಸದಾಶಿವನಗರಲ್ಲಿ CD ಫ್ಯಾಕ್ಟ್ರಿ ನಾವು ಜನಾರ್ದನ್ ರೆಡ್ಡಿ ಕೇಳಬೇಕು, ಕುಮಾರಸ್ವಾಮಿ ಕೇಳಬೇಕು. ಯಾಕಂದರೆ 2007-8ರಿಂದ ಇದು ಪ್ರಾರಂಭ ಆಗಿದೆ. CD ಅಂತ ಯಾರು ಗೊತ್ತೇ ಇರಲಿಲ್ಲ. ಆವಾಗ ಮೊದಲು ಕುಮಾರಸ್ವಾಮಿ ಅವ್ರು 150 ಕೋಟಿ ತೊಗೊಂಡಿದ್ದಂಥ ಒಂದು CD ಇದೆ ನನ್ನ ಹತ್ರ ಅಂತ ಅವ್ರು ಹೇಳಿದ್ರು. ಏನಾದರೂ ಬಂತ? ಕುಮಾರಸ್ವಾಮಿ ಅವರು ನನ್ನ ಹತ್ರ ಒಂದು ಪೆನ್ ಡ್ರೈವ್ ಇದೆ ಅಂತ ಹೇಳಿದ್ರು. ಪೆನ್ ಡ್ರೈವ್ ಇವತ್ತು ತನಕ ಯಾರಿಗೂ ಸಿಕ್ಕೇ ಇಲ್ಲ. CD, ಪೆನ್ ಡ್ರೈವ್, ಕ್ಯಾಸೆಟ್, ವಿಡಿಯೋ, ಆಡಿಯೋ ಇದೆಲ್ಲ ಹೊರಗಡೆ ಬಂದು ನಾವು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 6.5 ಕೋಟಿ ಜನರ ಪರವಾಗಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಇದು ಎಲ್ಲ ಬಿಟ್ಟು ಅವರು ಒಂದು ಪ್ರತಿಪಕ್ಷವಾಗಿ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಏನು ಕೆಲಸ ಮಾಡಿದ್ದೀವಿ, ಏನು ಅದ್ರ ಬಗ್ಗೆ ಮಾತಾಡಬೇಕು. ನೀವು CBI ಕೊಡ್ರಿ, ಹನಿ ಟ್ರ್ಯಾಪ್ ಕೇಸು ಅದು ಇದು ಅಂತ ಹೇಳಬಾರ್ದು. ಇವತ್ತು ಎಲ್ಲಿ ಕೆಲಸ ಆಗ್ತಾಯಿದೆ, ಸರಿಯಾಗಿ ಆಗ್ತಾಯಿದೆ, ಏನು ಆಗ್ತಾಯಿಲ್ಲ, ಇನ್ನು ಅಭಿವೃದ್ಧಿ ಏನು ಮಾಡಬೇಕು, ಇನ್ನು ಏನು ಮಾಡಬಹುದು ಅಂತ ಅದ್ರ ಬಗ್ಗೆ ಚರ್ಚೆ ಆಗಲಿ, ನಾವು ಸ್ವಾಗತ ಮಾಡ್ತೀವಿ. ಅದೆಲ್ಲ ಬಿಟ್ಟು ಹನಿ ಟ್ರ್ಯಾಪು, ಮನಿ ಟ್ರ್ಯಾಪು ಇದೇ ಮಾಡ್ತಾಯಿದ್ದಾರೆ ಅವರು. ಕರ್ನಾಟಕ ರಾಜಕಾರಣದಲ್ಲಿ ಸಾಕಷ್ಟು ಸುಸಂಸ್ಕೃತ ರಾಜಕಾರಣಿಗಳಿದ್ದಾರೆ, ಅದರ ಮಧ್ಯೆ ಈ ಥರದ ಮಾತುಗಳು ಕೇಳಿ ಬರ್ತಾ ಇಲ್ಲ. ಜನರು ನಿಮ್ಮನ್ನು ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ ಅಂತ ಇದು ವಿರೋಧ ಪಕ್ಷಕ್ಕೆ ಕೇಳಬೇಕು ನೀವು. ನಾವು ನಮ್ಮ ಕೆಲಸ ಮಾಡ್ತಾಯಿದ್ದೀವಿ. ನಾವು ಗ್ಯಾರಂಟಿ ಹೇಳಿದ್ವಿ, ಗ್ಯಾರಂಟಿ ಕೊಟ್ವಿ. ಪ್ರತಿಯೊಬ್ಬರಿಗೆ ಏನಿಲ್ಲ. ಅವ್ರು BJP ಅವ್ರು ಏನು ಹೇಳಿದ್ರು, ಯಾವ ಗ್ಯಾರಂಟಿ ಆಗಲ್ಲ, ಚುನಾವಣೆ ಗಿಮಿಕ್ ಇದೆ ಅಂತ ಹೇಳಿದ್ರು. ಚುನಾವಣೆ ಆಯಿತು, ಗ್ಯಾರಂಟಿ ಕೊಟ್ವಿ. ಇವತ್ತು ನೇರವಾಗಿ 5.5 ಕೋಟಿ ಜನರಿಗೆ ನಮ್ಮ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ, ಶಕ್ತಿ ಯೋಜನೆ ನೇರವಾಗಿ ಅವ್ರು ಮುಟ್ತಾಯಿದೆ. ನಾವು ಹಳ್ಳಿಯಲ್ಲಿರ್ತಕ್ಕಂಥ ಕಟ್ಟ ಕಡೆ ಮನುಷ್ಯಕ್ಕೆ ಮುಟ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೆ. ಅವರು ಅದಾನಿ, ಅಂಬಾನಿ, ಮೆಹುಲ್ ಚೋಕ್ಸಿ, ಲಲಿತ್ ಮೋದಿ, ನೀರವ್ ಮೋದಿ ಅಂಥವರಿಗೆ ಸುಮಾರು 14 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ನಾವೇನು ಮಾಡ್ತಾಯಿದ್ದೀವಿ, ನೇರವಾಗಿ ಇದು 2,000 ರೂಪಾಯಿ ಕೊಡ್ತಾಯಿದ್ದೀವಿ. ಅವ್ರ ಅಕೌಂಟಿಗೆ ಹೋಗ್ತಾಯಿದೆ. ಯಾರಿಗಾದೇನೋ ಸಿಗ್ತಾಯಿದ್ದೇನಾ? 5 kg ಅಕ್ಕಿ ನಾವು ಕೊಡ್ತಾಯಿದ್ದೀವಿ ನಮ್ಮ ಕಡೆಯಿಂದ. ಯಾರಾದರೂ ಅದರಲ್ಲಿ ತೊಗೊಳ್ತಾ ಇದ್ದಾರೆ. ಗೃಹ ಜೊತೆಯಲ್ಲಿ ಫ್ರೀ ಯೂನಿಟ್ ಕೊಡ್ತಾಯಿದ್ದೀವಿ. ಯಾರಾದರೂ ಹೋಗ್ತಾ ಇದ್ದಾರೆ ಬಸ್ಸಲ್ಲಿ, ಹೆಣ್ಮಕ್ಳು ಫ್ರೀಯಾಗಿ ಹೋಗ್ತಾಯಿದ್ದು. ಯಾರಿಗಾದ್ರೂ ಏನೋ ಸಿಗ್ತಾ ಇದ್ದೇನೆ? ಯುವ ನಿಧಿ ಇರ್ತಕ್ಕಂಥ ಎಲ್ಲ 3,000 ರೂಪಾಯಿ ಕೊಡ್ತಾಯಿದ್ದೀವಿ. ಯಾರ್ಯಾರು ಡಿಗ್ರಿ ಮಾಡಿದ್ದಾರೆ, ಡಿಪ್ಲೊಮಾ 1,500 ರೂಪಾಯಿ, ಯಾರಾದರೆ ಕಮಿಷನ್ ಸಿಗ್ತಾ ಇದ್ದೇನಾ? ಇಲ್ಲ.
ನೇರವಾಗಿ ಜನರಿಗೆ ಮುಟ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಕ್ಯಾಮ್ರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.